ಬರೋರೇ ಇದೇನ್ ಮಾಡ್ತಾ ಇದ್ದೀರಾ? ಮಾಡಕ್ಕೇನು ಕ್ಯಾಮೆ ಇಲ್ಲ ಅಂತ ನಮ್ ಬಾವ ನಂಗೆ ಅರ್ಧ ಹಾಕ್ಬಿಟ್ಟು ಆಟ ಆಡ್ತಾವ್ನಿ. ನಂಗೆ ಕಂಡಲ್ಲ. ಮತ್ತಿನ್ನೇನ್ ಜಾನಿ ಅವರೇ ಕಾಣಕ್ಕಿಲ್ವಾ ಅಂಗಿಗೆ ಮಟನ್ ಹಾಕ್ತಾವ್ನಿ. ಪಾರೋರೆ ಅದು ಮಟನ್ ಅಲ್ಲ ಬಟನ್. ಹೇಳಿದ್ರಿ ಜಾಡ ಕಾಣಿಸ್ತಿದೆ ಪಾರೋರೆ, ಆದ್ರೂ ಗೌಡ್ರು ಶರ್ಟ್ಗೆ ನೀವ್ಯಾಕೆ ಬಟನ್ ಹಾಕ್ತಿದ್ದೀರಾ ಅಂತ. ಏನ್ ನಿಮ್ ಮಾತಿನ ಅರ್ಥ? ನಮ್ ಬಾವ ಗುಂಡಿ ಕಿತ್ತೋಗಿರೋ ಅಂಗಿನ ಹಾಕೊಂಡು ಓಡಾಡ್ಬೇಕಾ? ಅವ್ರು ನೀಟಾಗಿರೋ ಬಟ್ಟೆ ಹಾಕೊಂಡು ಹೋದ್ರು ಅರೆ ಹುಚ್ಚಿನ ತರನೇ ಕಾಣಿಸ್ತಾರೆ. ಪಾರೋರೆ ಗೌಡ್ರು ಶರ್ಟ್ ಬಟನ್ ಇಲ್ಲ ಅಂದ್ರೆ ಅವರೇ ಹಾಕೋತಾರ, ನೀವ್ಯಾಕೆ ಹಾಕ್ಬೇಕು? ಅವ್ರು ನನ್ ಗಂಡ ಅಲ್ವಾ ಅದಕ್ಕೆ. ಏನಂದ್ರೆ? ಅವ್ರು ನಮ್ಮ ಅಕ್ಕನ್ ಗಂಡ ರೀ. ಅವಳಿಲ್ಲ ಅಟ್ಟಿಲಿಲ್ಲ ಅಂದಕ್ಕೆ ನಾನ್ ತಾನೆ ಅವಳು ಕ್ಯಾಮೆ ಎಲ್ಲ ಮಾಡ್ಬೇಕು. ಆದ್ರೂ ಪಾರೋರೆ ನೀವು ಗೌಡ್ರು ಬಟ್ಟೆಗೆ ಬಟನ್ ಹಾಕೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಟೈಲರ್ ಕೊಡಿದ್ರೆ ಹಾಕೊಡೋಣಪ್ಪ. ಪಾರು ಗುಂಡಿ ಹಾಕಾಯ್ತಾ? ಇನ್ನೂ ಇಲ್ಲ ಬಾವು. ಒಂದ್ ಗುಂಡಿ ಹಾಕಕ್ಕೆ ಎಷ್ಟೊತ್ತಾಗಬೇಕು ನಿನ್ಗೆ? ನಾನ್ ಬಿರ್ಬಿರ್ನೇನೆ ಆಗ್ತಿದ್ದೆ. ಆ ಜಾನಿ ಅವರೇ ಬಂದು ಏನೇನೋ ಮಾತಾಡ್ಸಿದ್ಕೆ ಒತ್ತಾಗೋಯ್ತು. ಓ ಅಣ್ಣಪ್ಪನವ್ರೆ, ನಿಮಗೆ ಮಾಡಕ್ ಕ್ಯಾಮೆ ಇಲ್ಲ ಅಂತ ಕ್ಯಾಮೆ ಮಾಡೋರು ಬಂದು ತೊಂದರೆ ಕೊಡ್ತಾ ಇದಾರಲ್ಲ. ರೀ ಗೌಡ್ರೆ ನಾನು ಯಾರಿಗೂ ತೊಂದರೆ ಕೊಡಕ್ ಬಂದಿಲ್ಲ ರೀ. ಇನ್ನೇನ ಒಂದ್ರಿ ಹಿಡ್ಕೊಂಡು ಹಸಿಟಲ್ಲಿ ಆಡ್ಸಕ್ ಬಂದಿದ್ದಾರ್ಯಾ? ಗೌಡ್ರೆ ಗಂಟ್ಲು ಗಟ್ಟಿಯಾಗಿದೆ ಅಂತ ಕಿರ್ಚ್ಕೋಬೇಡಿ, ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ನಿಮ್ಮಂತ ನಾಲ್ಕು ನಾವು ಸಮಾಧಾನದಿಂದ ಏನ್ ಮಾತಾಡೋದು? ರೀ ಗೌಡ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಾಲಾಯಕ್ ಗಿಲಾಯಕ್ ಅಂದ್ರೆ ಚೆನ್ನಾಗಿರಲ್ಲ. ಓ ಅಣ್ಣಪ್ಪನವ್ರೆ, ಮಾಡಕ್ ಕ್ಯಾಮೆ ಇಲ್ದೆ ಉಂಡಾಡಿ ಗುಂಡುಂತಾರ ಎಂಡ್ರು ದುಡಿಮೇಲಿ ಉಂಡ್ಕೊಂಡು ನಾಲ್ಕು ತರ ತಿರ್ಗ ನಿಮ್ಮನ್ನ ನಾಲ್ಕು ಒಂದೇ ನಾಯಕ ಅನ್ನಕದ್ದ. ಬಾವು ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಈ ಪಾರ್ಟಿ ಬೋದಿರಿ? ನೀ ಹೇಳೋದು ಸರಿ ಕಂಬಿಡು. ಅವ್ರನ್ನಂದು ಏನು ಪ್ರಯೋಜನ ಇಲ್ಲ. ಮಾಡೋ ಕೆಲಸ ಬಿಟ್ಬಿಟ್ಟು ಅವ್ರ ಜೊತೆ ಆಟ ಹೊಡಿತಾ ಇದೆ ಅಲ್ಲ, ನಿನಗ್ ಬೈಬೇಕು. ಗೌಡ್ರೆ ಇವತ್ ನೀವು ನನ್ನ ತುಂಬಾ ಡಿಗ್ರೇಡ್ ಮಾಡ್ತಾ ಇದ್ದೀರಾ. ಬೇಡ ಮಾಡ್ತೀನಿ. ಏನ್ ಮಾಡಿರಿ? ಏನು ಮಾಡಲ್ಲ, ಸಮಾಧಾನವಾಗಿರ್ತೀನಿ. ಅಕ್ಕಿ ನಿಮ್ ಜನಕ್ಕೆ ಎಷ್ಟು ಬೆಂಕಿ ಯಾಕ? ನಾ ಈ ಪಟ್ಟಿ ಉಗಿತಾ ಇದ್ರು ಉಣ್ಣ ಕರೆದ್ರು ಅಂತ ಇಲ್ಲೇ ನಿಂತಿದಾರಲ್ಲ, ನಿಮ್ಗೆ ಒಂಚೂರು ಇಲ್ವಾ? ಗೌಡ್ರೆ ಬೇಡ ಬೇಡ ಅಂದ್ರು ಜಾಸ್ತಿ ಮಾಡ್ತಿದ್ದೀರಾ. ಪಾರೋರ್ ಮುಖ ನೋಡ್ಕೊಂಡು ನಿಮ್ಮನ್ನ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಾಲ್ಕು ಅಣ್ಣಪ್ಪನವ್ರೆ, ಯಾನು ಕ್ಯಾಮೆ ಮಾಡಿದೆ ನಾಲ್ಕು ತರ ಎಣ್ಣೆಗಳ ಜೊತೆ ಅಲ್ಟ ಹೊಡ್ಕೊಂಡು ಕಾಲ ಕಳಿಯೋ ನಿಮಗೆ ಇಷ್ಟು ಪೊಗರಿರ್ಬೇಕಾದ್ರೆ ಚಡ್ಡಿ ಅರ್ಧೋಗಂಗ ಚಡ್ಡಿ ಒತ್ಕೊಂಡು ಚಡ್ಡಿ ವ್ಯಾಪಾರ ಮಾಡ ನನಗೆ ಎಷ್ಟು ಪೊಗರಿರ್ಬೇಡ. ನನಗೆ ಸೌಂಡು ಫೈಟ್ ಎರಡು ಬರಲ್ಲ. ಬಾವು ನೀವು ಸುಮ್ಕಿರಿ. ಜಾನಿ ಅವರೇ ಮೊದ್ಲು ನೀವು ಇಲ್ಲಿಂದ ಒಂಟಿ. ಪಾರೋರ್ ಮಾತು ಕೇಳ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀನಿ. ಹೊರಗಡೆ ಸಿಗ್ದಾಕ್ಬಿಡ್ತೀನಿ. ನೀವು ಸಿಗದಾಕ ಗಂಟ ನಾನೇನು ಕಬ್ಬು ಸಿಗಿತಾ ಇದ್ದಾನ? ಹಪ್ಪಳ ತಟ್ಕೊಂಡು ತಟ್ಟಾಕ್ಬಿಡ್ತೀನಿ. ಗೊತ್ತಾಗುತ್ತೆ. ಜಾನಿ ಅವರೇ ದೊಡ್ಡಿಗೆ ಎದ್ರಲ್ಲ ದಾಳಿಗೆ ಎದ್ರನಿಲ್ಲ. ತೂತ್ ದೋಸೆಲಿ ತೂತ್ ಹುಡ್ಕೋ ತೋಲಂಡ್ರ ಎದ್ರಕೊಳ್ಳೋ ಅವಶ್ಯಕತೆ ಇಲ್ಲ. ಹೊರೇ ಬಾವು ಅವ್ರು ಓದ್ಬೇಕು ಯಾಕೆ ಈ ಪಾರ್ಟಿ ಹಚ್ಕೊಂಡಿರಿ? ಸುಮ್ಕಿರಿ. ಇದೆಲ್ಲ ಆಗಿದ್ದು ನಿನ್ನಿಂದ. ಇನ್ನೊಂದ್ಸತ ಮಾಡಕ್ ಕ್ಯಾಮೆ ಬಿಟ್ಬಿಟ್ಟು ಅಣ್ಣಪ್ಪನ ಜೊತೆ ಮಾತಾಡ್ತಾ ಕೂತ್ಕೋಬೇಕಲ್ಲ. ನಾ ಕಟ್ಟಿ ಪಂಚಲಿಂಗೇಶ್ವರ ಬಸ್ ಹಚ್ಚಿ ಪಾಂಡಪುರ ಕಳಿಸ್ಬಿಡ್ತೀನಿ. ಆಯ್ತು ಬಿಡಿ, ಕೋಪ ಮಾಡ್ಕೋಬೇಡಿ. ಮುಳುಗತಿಕ್ಕಿ ಸುಣ್ಣ ಇಟ್ಕೊಂಡ್ರೆ ಜಾಕ ಬೆಣ್ಣೆ ಇಡಕ್ ನೋಡ್ಬೇಡ. ಬಿರ್ಬಿರ್ನ ಗುಂಡಿ ಆಗ್ತತ್ತ. ನೀವು ಜಗಳ ಮಾಡೋ ತೋಪ್ನಲ್ಲಿ ಗುಂಡಿ ಹಾಕಿ ತಗೊಳ್ಳಿ. ಅದು ತೋಪಲ್ಲ, ಗ್ಯಾಪು. ಹಿಡಿದ್ರಿ ಜಾಡ. ಅಲ್ಲ ಅಟ್ಟಿಲ್ಲ ಆ ಪಾರ್ಟಿ ಹಂಗಿದ್ರು ಇದನ್ನೇ ಹಾಕೋಬೇಕು ಅಂತ ಯಾಕೆ ಹಠ ಮಾಡ್ತಿದ್ದೀರಿ? ಸರೋದ್ ನಟ್ಟಿಗ ನುಗ್ಗೆಕಾಯಿ ಸಾರು ಕುಡಿಯಕ್ ಹೋಯ್ತಾವನೆ ಅದಕ್ಕೆ. ಓಹೋ ಏನು ನಾಲಾಯಕ್ ಜಾನಿ ಅವರು ಹಾಗಲಕಾಯಿ ಶರ್ಬತ್ ಕುಡ್ದವ್ರು ನಮ್ ಮುಖ ಮಾಡ್ಕೊಂಡು ಓಡಾಡ್ತಿದ್ರಿ. ರೇ ಇನ್ಸ್ಪೆಕ್ಟ್ರೆ ನಾನು ನಾಲಾಯಕ್ ಅಂತ ಬೋರ್ಡ್ ಹಾಕೊಂಡಿದ್ದೀನೇನ್ರಿ? ನೀವೆಂತ ನಾಲಾಯಕ್ ಅಂದಳಿ ಬೋರ್ಡ್ ಹಾಕೊಂಡ್ಲಿಲ್ಲ ಮರ್ರೆ. ಆದ್ರೆ ನೀವು ನಾಲಾಯಕ್ ಅಂದಳಿ ಇಡೀ ಊರಿಗೆ ಗೊತ್ತಿತ್ತು. ರೀ ಇನ್ಸ್ಪೆಕ್ಟ್ರೆ ನಾನು ಮೊದಲೇ ಟೆನ್ಷನ್ಲಿದ್ದೀನಿ. ಇನ್ನಷ್ಟು ಟೆನ್ಷನ್ ಕೊಟ್ಟು ತಲೆ ಕೆಡಿಸ್ಬೇಡಿ, ಸುಮ್ಮನೆ ಜಾಗ ಖಾಲಿ ಮಾಡಿ. ಬೇಜಾರು ಮಾಡ್ಕೊಂಡ್ಬೇಡಿ ಮರ್ರೆ. ಕಂಡ್ರೆ ನನ್ನ ಕಾರ್ ಹೆಂಗಿತ್ತು? ಹಳೆ ಡ್ರಮ್ಗೆ 4 ಚಕ್ರ ಹಾಕ್ದಂಗಿದೆ. ಅಂತ ಮರ್ರೆ ನಮ್ದು ಇಷ್ಟು ಒಳ್ಳೆ ಕಾರಿಗೆ ನೀವು ಹಳೆ ಡ್ರಮ್ ಅಂದಳಿ ಹೇಳುದಾ? ನಾನು ಹೊಸದಾಗಿ ಹೇಳ್ತಿಲ್ಲ ರೀ, ಅದಿರೋದೇ ಹಾಗೆ. ಬದರಂಗ ಇನ್ಸ್ಪೆಕ್ಟ್ರೆ ಕಂಗ್ರಾಚುಲೇಷನ್. ಏಳ್ದಂಗೆ ಕಾರ್ ತಕೊಂಡ್ಬಿಟ್ಟಿದಾರಿ. ಹೌದು ಗೌಡ್ರೆ, ಆದ್ರೆ ಜಾನಿ ಅವ್ರು ಮಾತ್ರ ನನ್ನ ಗಾಡಿನ ಡ್ರಮ್ಮಿಗೆ ಹೋಲಿಸ್ತಿದ್ರ. ಬುಡಿ ಇನ್ಸ್ಪೆಕ್ಟ್ರೆ ಕತ್ತಿಗೇನು ಗೊತ್ತು ಕಸ್ತೂರಿ ವಾಸನೆ ಅಂದಂಗೆ. ಅಣ್ಣ ಅಪ್ಪನವ್ರಿಗೆ ಏನು ಗೊತ್ತು ಕಾರಿನ ಬಗ್ಗೆ? ಈ ಗೌಡ್ರೆ ನನ್ನ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡ್ಬೇಡಿ. ನಾನು ನೋಡಿರೋಷ್ಟು ಕಾರ್ನ ನೀವು ಕನ್ಸಲ್ಲೂ ಕಂಡಿರಲ್ಲ. ಮೂಕನಿ ಒಳ್ಳೆ ಅಣ್ಣ ಅಪ್ಪನವ್ರಿ, ನಾನು ನಿಮ್ಮ ಥರ ನಾಲ್ಕಾಗಿ ಅಟ್ಟಿಲ್ ಕೂತ್ಕೊಂಡು ಬೀದ ಸುತ್ತಿದ್ರೆ ನಿಮಗಿಂತ ಒಂದು 4 ಕಾರ್ ಜಾಸ್ತಿ ನೋಡ್ತಿದ್ನೇನು. ಆದ್ರೆ ಏನು ಮಾಡೋದು, ನಮಗೆ ಒತ್ತು ಮೂಡೋದ್ರಿಂದ ಹಿಡಿದು ಒತ್ತು ಬೀಳ ಗಂಟವ ಕ್ಯಾಮೆ ಇದ್ದೇ ಇರ್ತದೆ. ಕರೆಕ್ಟ್ ಹೇಳ್ರಿ ಗೌಡ್ರೆ, ಹೇಳೋದೇ ಕರೆಕ್ಟು. ಗೌಡ್ರೆ ಇವತ್ತೊಂದು ದಿವಸ ನನ್ನ ಗಾಡಿನ ಕಣ್ಕಂತ್ರೆ. ಅದ್ಯಾಕೋ? ಅದು ನನ್ನ ಗಾಡಿ ಕೀ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಿಮ್ಮ ಕಾರ್ನ ಕೀ ಪ್ರಾಬ್ಲಮ್ ಆಗಿದ್ರೆ ನಾನು ಯಾಕೆ ನೋಡ್ಕೋಬೇಕು? ಅದು ಹಂಗಲ್ಲ ಮರ್ರೆ,
ಡಿಪಾರ್ಟ್ಮೆಂಟಿನ ಕೆಲಸದ ಮೇಲೆ ನಾ ಹೊರಗೆ ಹೋಗ್ತಿದ್ದೆ. ಈ ಗಾಡಿ ಕೀ ಇದ್ರು ಒಂದೇ ಇಲ್ದಿರು ಒಂದೇ. ಅದಕ್ಕೆ ನಾನು ಡಬ್ಬ ಕಾರ್ ಹೊಂದಿದ್ದು. ನಿಮ್ಗೀಗ ಮಾತಾಡಿ ಅಂದಳಿ ನಾ ಹೇಳಿನ. ರೀ ಇನ್ಸ್ಪೆಕ್ಟ್ರೆ, ಒಗ್ಗರಣೆ ನಿಮ್ಮನೆದೇ ಆದ್ರೂ ಅದ್ರ ವಾಸನೆ ನಮ್ಮನೆ ತನಕ ಬಂದಾಗ ತಗೋಬೇಡ ಅಂತ ಸುಪ್ರೀಂ ಕೋರ್ಟೇ ಹೇಳಲ್ಲ ರೀ. ಅಂದ್ರೆ ಅಣ್ಣಯ್ಯಪ್ಪನವರು ಕಂಡವರಟ್ಟಿ ಒಗ್ಗರಣ ವಾಸನ ಕುಡಿಯೋದನ್ನ ರೂಢಿ ಮಾಡ್ಕೊಂಬಿಟ್ಟಾರೆ. ಈ ಪ್ರಯೋಜನಕ್ಕೆ ಬಾರ್ದಿದ್ದವ್ರ ಹತ್ರ ಎಂತ ಮಾತು ಗೌಡ್ರೆ. ಗೌಡ್ರೆ, ಇವತ್ತು ಒಂದ್ ದಿವಸ ಈ ಗಾಡಿನ ಕಣ್ಕಂಡ್ರೆ ತುಂಬಾ ಉಪಕಾರ ಆತ್ ಮಾರ್ರೆ. ಆಯ್ತು ಬಿಡಿ ನೋಡ್ಕೊಳ. ಆದ್ರೂ ಹುಷಾರು, ಇದಕ್ಕೆ ಲಾಕ್ ಇದ್ರು ಬೇರೆಯವ್ರು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಲಕ್ಕ. ಅದಕ್ಕೆ ರಾತ್ರಿ ಇಡೀ ಆಗಾಗ ಬಂದು ಕಣ್ಕಂತ ಇರಿ, ಬೆಳಿಗ್ಗೆ ಬಂದು ನಾನೇ ತಗೊಂಡೋಗ್ತೆ. ಇನ್ಸ್ಪೆಕ್ಟ್ರೆ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ಇದನ್ನ ನಾನು ಜೋಪಾನವಾಗಿ ನೋಡ್ಕೊತೀನಿ. ತುಂಬಾ ಥ್ಯಾಂಕ್ಸ್ ಮಾರ್ರೆ. ಅಂತೂ ಈ ಡಬ್ಬಾ ಕಾರ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ಡಬ್ಬಾ ಫೆಲೋನ ಚೂಸ್ ಮಾಡಿದ್ರಿ. ಎನಿವೆ, ಕಂಗ್ರ್ಯಾಚುಲೇಷನ್ಸ್. ಗೌಡ್ರೆ, ಈ ಜಾನಿ ಅವ್ರದ್ದು ಎಂತಕ್ಕೂ ಅತಿ ಆಯ್ತು. ನನ್ನ ಕಾರನ್ನೇ ಡಬ್ಬ ಅಂದಳಿ ಹೇಳ್ತಾರ. ಇದನ್ನ ಡಬ್ಬ ಅಂದ್ರೂ ಪರವಾಗಿಲ್ಲ ಇನ್ಸ್ಪೆಕ್ಟ್ರೆ, ನನ್ನ ಡಬ್ಬ ಅನ್ಬಿಟ್ರು ಈ ಡಬ್ಬ ಕಾರ್ನ ಮುಂದೆ ಇಟ್ಕೊಂಡು ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ನೀವು ಈ ಗಾಡಿನ ಡಬ್ಬ ಅಂದ್ರಿ ಇನ್ಸ್ಪೆಕ್ಟ್ರೆ, ಮಳೆ ನೀರಲ್ಲಿ ಸೌಂಡು, ಸ್ಮಶಾನದ ದಾರಿಯಲ್ಲಿ ಬ್ಯಾಂಡು ಎಲ್ಲ ಕಾಮನ್ನು. ನೀವು ನನಗೆ ಸಪೋರ್ಟ್ ಮಾಡಿ, ನಾನು ಅವ್ರನ್ನ ನೋಡ್ಕೊತೀನಿ. ಎಂತ ಕಣ್ಕತ್ರಿ? ಕಣ್ಕಂದ್ಮೇಲೆ ಹೇಳ್ತೆ. ನಾನೇ ಸರಿ ಇಲ್ವೋ, ನನ್ನ ಟೈಮೇ ಸರಿ ಇಲ್ವೋ, ಒಂದು ಗೊತ್ತಾಗ್ತಿಲ್ಲ. ಎಲ್ಲವನ್ನೂ ನನ್ನ ಆಡ್ಕೊಳ್ಳೋರೆ ಆಗೋದ್ರು. ನಾನು ಸುಮ್ಮನೆ ಬಿಡ್ತೀನಾ? ಆಡ್ಕೊಂಡವ್ರಿಗೆಲ್ಲ ನಾನು ಆಡ್ಕೊಂಡೇ ಆಡ್ಕೋತೀನಿ. ಹಲೋ ಭಾವುಕ ನಟ, ಯಾಕೊಬ್ಬೊಬ್ರೆ ಮಾತಾಡ್ಕೊಂಡ್ ಬರ್ತಿದ್ದೀರಾ? ಮಾತಾಡಕ್ ಇನ್ನೊಬ್ರು ಸಿಗ್ಲಿಲ್ಲ, ಅದಕ್ಕೆ ಒಬ್ಬನೇ ಮಾತಾಡ್ಕೊಂಡ್ ಬರ್ತಿದ್ದೀನಿ. ಯಾಕೆ ಲೂಸ್ ತರ ಆಡ್ತಿದ್ದೀರಾ? ಲೂಸ್ ತರ ಆಡ್ತಿದ್ದೀನಿ. ಮದು ಇರೋಂಗಂದ್ರೆ ಎಣ್ಣೆ ಹೊಡ್ಕೊಂಡು ಟೈಟ್ ಆಗಿ ಮಾತಾಡ್ತೀನಿ. ಏನಾಗಿದೆ ನಿಮ್ಗೆ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಬರೀ ಕೋಪ ಮಾಡ್ಕೊಳ್ಳೋದಲ್ಲ ಮದು, ನನಗ್ ಬಂದಿರೋ ಕೋಪಕ್ಕೆ ಯಾವ್ದಾದ್ರು ತೋಪಕ್ಕೆ ಹೋಗಿ ಸೋಪ್ ಹಾಕೊಂಡು ಸ್ನಾನ ಮಾಡಿದ್ರೆ ಈ ಕೋಪ ಹೋಗಲ್ಲ. ಈಗ ಏನಾಯ್ತು ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಆ ಗೌಡ್ರು, ಆ ಬಜರಂಗಿ ಇನ್ಸ್ಪೆಕ್ಟರ್ ಸೇರ್ಕೊಂಡು ನನ್ನನ್ನೇ ನಾಲಾಯಕ ಅಂತ ಕಿಂಡಲ್ ಮಾಡ್ತಾರೆ. ಸತ್ಯ ಹೇಳಿದ್ರು ಇಷ್ಟೊಂದು ಕೋಪ ಮಾಡ್ಕೋತಾರ ಜಾನಿ? ಅಂದ್ರೆ ನೀನು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ? ಸತ್ಯ ಯಾರು ಹೇಳಿದ್ರು ಸತ್ಯ ಸತ್ಯನೇ. ಅದು ಗಂಡ ಅನ್ನೋ ಮರ್ಯಾದೆ ಇಲ್ದೆ ಮಾತಾಡ್ಬೇಡ. ಅದೊಂದೇ ಕಾರಣಕ್ಕೆ ಅವಾಗ ನಿಮಗ್ ಮರ್ಯಾದೆ ಕೊಟ್ಟು ಮಾತಾಡ್ಸ್ತಿರೋದು. ನೀವು ಅವ್ರ ತರ ಸ್ವಂತ ಕಾಲ್ ಮೇಲೆ ನಿಂತಿದ್ರೆ ಇಂಥ ಮಾತು ಯಾಕೆ ಕೇಳ್ಬೇಕಿತ್ತು? ಮದು, ಕಣ್ಣಿದ್ದು ಕುರುಡಿ ತರ ಮಾತಾಡ್ಬೇಡ. ನಾನ್ ನನ್ ಕಾಲ್ ಮೇಲೆ ನಿಲ್ದೆ, ಇನ್ಯಾರ ಕಾಲ್ ಮೇಲೆ ನಿಂತಿದ್ದೀನಿ? ಜಾನಿ, ನಾನು ಹೇಳಿದ್ದು ನೀವ್ ದುಡಿಯೋ ತರ ಆಗಿ ಅಂತ. ಯಾಕೆ ನಿನಗ್ ನನ್ ಸಾಕೋ ಯೋಗ್ಯತೆ ಇಲ್ವಾ? ಇಲ್ಲ ಅಂದ್ರೆ ಹೇಳು, ನಾನು ದುಡಿಯೋಕ್ ಶುರು ಮಾಡ್ತೀನಿ. ಜಾನಿ, ನಮಗ್ ನಾಚಿಕೆ ಆಗಲ್ವಾ? ಗಂಡ ದುಡ್ದು ಹೆಂಡತಿನ ಸಾಕ್ಬೇಕೆ ಹೊರತು ಹೆಂಡತಿ ದುಡ್ದು ಗಂಡನ ಸಾಕ್ಬೇಕು ಅಂತ ಯಾರು ಹೇಳಿಲ್ಲ. ಅದಕ್ಕೆ ಹೆಂಡತಿರೆಲ್ಲ ಹೆಚ್ಕೊಂಡಿರೋದು. ನಾನು ಆ ಟ್ರೆಂಡ್ ನ ಚೇಂಜ್ ಮಾಡಿ ಹೆಂಡತಿ ದುಡಿಮೆಯಲ್ಲಿ ಗಂಡ ಬದುಕೋತರ ಟ್ರೆಂಡ್ ನ ಬದಲಾಯಿಸ್ತೀನಿ. ಕೂದ್ಲಿಲ್ದಿರೋ ಬೋಡ ನನ್ನ ಕೂದ್ಲು ಕಂಡ್ರೇನೆ ಆಗಲ್ಲ, ಗುಂಡೆನೆ ಇವತ್ತಿನ ಟ್ರೆಂಡು ಅನ್ನಂತೆ. ಹಾಗೆ ದುಡಿಯಕ್ ಯೋಗ್ಯತೆ ಇಲ್ದಿರೋ ನೀವು ಎಂತ ಟ್ರೆಂಡ್ ಬೇಕಿದ್ರು ಸ್ಟಾರ್ಟ್ ಮಾಡ್ತೀರಾ? ಹೌದು, ನಾನು ಇರೋದೇ ಹಾಗೆ. ಕೈಗೆ ಸಿಗದೆ ಇರೋ ದ್ರಾಕ್ಷಿನ ಹುಳಿ ಅನ್ನಲ್ಲ, ಬಾಯಿಗೆ ಬರ್ದಿರೋ ಬೆಣ್ಣೆನ ಬೆರಣಿ ಅಂತೀನಿ. ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಬಜರಂಗಿ ಇನ್ಸ್ಪೆಕ್ಟರ್ ನ ನೋಡಿ ಹೆಂಡತಿಗೋಸ್ಕರ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ದಾರೆ. ಓಹೋ, ಆ ಡಬ್ಬಾ ಕಾರ್ ವಿಷಯ ನಿನ್ವರ್ಗೂ ಬಂದ್ಬಿಟ್ಟಿದ್ಯೋ? ಜಾನಿ, ನಿಮ್ಗೆ ಆ ಡಬ್ಬಾ ಕಾರ್ ತಗೊಳ್ಳೋ ಯೋಗ್ಯತೆನೂ ಇಲ್ಲ ಅನ್ನೋದನ್ನ ಮರಿಬೇಡಿ. ಮಧು, ನಿನ್ನನ್ನ ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ಯಾ. ನನ್ಗೆ ಆ ರೀತಿ ಡಬ್ಬಾ ಕಾರ್ ತಗೊಂಡು ಶೋಕಿ ಮಾಡೋ ಹುಚ್ಚಿಲ್ಲ. ನಾನೇನಿದ್ರು ಬೆಟ್ಟಕ್ಕೆ ದಾರ ಕಟ್ತೀನಿ, ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ ಅಂದ್ಕೊಂಡು ಟಾಟಾ ಬಿರ್ಲನ್ ತರ ಇದ್ದು ಬಿಡ್ತೀನಿ. ಮೊದ್ಲು ಗೀಸರ್ ಅಲ್ಲಿ ಹೋಗಿರೋ ಕಾಯಿಲ್ ನ ರೆಡಿ ಮಾಡಿಸಿ, ಆಮೇಲೆ ರಾಯಲ್ ಆಗಿ ಬದುಕೋದನ್ನ ಯೋಚನೆ ಮಾಡಿ. ನಂಚೇನು ಮುಕ್ಕಿಷ್ಟು, ನನಗೆ ಅಂತ ಒಂದ್ ಸ್ವಲ್ಪನೂ ಮರ್ಯಾದೆ ಇಲ್ವಾ? ಪರವಾಗಿಲ್ಲ, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಬದ್ನೆಕಾಯಿ ತಿನ್ಕೊಂಡೇ ಇದ್ದು ಬಿಡ್ತೀನಿ. ಕೆಲ ಅಣ್ಣಯ್ಯಪ್ಪನವ್ರೆ, ನನ್ನೇ ಡಬ್ಬಾ ಕಾರ್ ನೋಡ್ಕೊಳ್ಳೋ ಡಬ್ಬಾ ಫಿಲೋ ಅಂದರಿಯಾ? ಅದೇ ಕಾರ್ನ ನೀವು ಐರಾವತ ಅನ್ಬೇಕು, ಹಂಗ ಮಾಡ್ತೀವಿ. ಶ್ರೀ, ಯಾಕೆ ಇಷ್ಟೊತ್ತಾದ್ರೂ ಮನೆ ಕುಂದಿರೋ ಒಬ್ರೊಬ್ರೆ ಮಾತಾಡ್ತಿದ್ದೀರಿ? ಅದಕ್ಕೆ ಆಗಾಗ ನೀನು ಬಿಲ್ದಲ್ಲಿರೋ ಇಲ್ಲಿ ತಂದ ಬಂದು ಇನ್ಕಿ ನೋಡಿಯೇ ಬಿತ್ಕ ಬಿತ್ಕೊಂಡ್ ಸಾಕಾಯ್ತು, ನಿದ್ದೆನೆ ಬಂದಿಲ್ಲ. ಅದಕ್ಕೆ ನಿಮ್ನ ಎತ್ತಾಕೊಂಡು ಹೋಗುಮ ಅಂತ ಬಂದಿ. ನೀರ್ ಖಾಲಿ ಆಗಿದ್ದದೇನೋ ಕೊಟ್ಟೋಗುಮ ಅಂತ ಬಂದಿ. ಯಾಕೆ ಶ್ರೀ, ನಿಮ್ಗೆ ಇನ್ನೂ ನಿದ್ದೆ ಬಂದಿಲ್ವಾ? ಬಂದಿಲ್ಲ ಅಂದ್ರೆ ಬರ್ಸಿಯಾ? ಕಳ್ಳ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂದಂಗೆ ನಿಮಗೆ ನಿದ್ದೆ ಬಂದಿಲ್ಲ ಅಂದ್ರೆ ಬನ್ನಿ ಇಬ್ರು ಜಾಗರಣೆ ಮಾಡುವ. ಹಿಂಗೆ ಆಡ್ತಾ ಇರು, ಮೊಂಡು ಮೊತ್ತಂದು ಕತ್ ಕೊಚ್ಚಾಕ್ಬಿಡ್ತೀನಿ. ಹೋಗ್ಬಿಟ್ಕಾ? ಆಯ್ತು ಬಿಡಿ, ಅದಕ್ಕೆ ಕತ್ ಮಕ್ಳು ಮಾಡ್ಕೊಂಡಿರೋರಂಗ ಆಡಿರಿ. ಕತ್ ಮಕ್ಳ ಹಂಗಂದ್ರೆ ಏನ? ಅದೇ ಇಂಗ್ಲಿಷ್ನಾಗ ಹೇಳ್ತಾರಲ್ಲ, ಟೆನ್ಷನ್ಸ್. ಅದು ಟೆನ್ಷನ್ಸ್ ಅಲ್ಲ, ಟೆನ್ಷನ್. ಜಾಡ್ನು ಹಿಡಿತೀನಿ, ತಲೆ ಕೆಟ್ರೆ ಮೂಲಲ್ಲಿರೋ ದೊಣ್ಣನ್ನು ತಕತೀನಿ. ಹೋಗ್ಬಿಟ್ಕಾ? ಹುಡುಗಾಡೆ ಅಂದಿ. ರಾಮ ಚಂದ್ರಗೌಡ.
ನಾ ಏನು ಟೆನ್ಷನ್ ಯೋಚನೆ ಮಾಡ್ತಾ ಇದ್ರೆ ಬಂದು ತಲೆ ಕೆಡಿಸ್ಬಿಡ್ತಾಳೆ. ಯಾನು ಯೋಚನೆ ಮಾಡ್ತಾ ಇದ್ದಿ? ಅಣ್ಣ ಹೆಪ್ಪನವರು ಫೋನ್ ಮಾಡಬೇಕು. ನಾನೊಂದು ನನ್ನ ನಂಬರಿಂದ ಮಾಡಿದ್ರೆ ಗೊತ್ತಾಗಲ್ವಾ? ನಟ್ಟೂರು ನರೇಶನ್ ಅಂತ ಚಡ್ಡಿ ತಗೊಂಡೋಗಿ 4 ತಿಂಗಳಾಗಿತ್ತು. ದುಡ್ಡು ಕೊಟ್ರಿನಿಲ್ಲ, ಫೋನ್ ಕಿತ್ಕೊಂಬಂದದು ಎಷ್ಟು ಉಪಯೋಗ ಆಯಿತು. ಬಟನ್ಗಳು ಅವನ ಥರನೇ ಸಮದೋಗದೆ. ಮಧು ಬಿಡು, ಜಾನಿ ಮಧು ಬಿಡು, ಇಷ್ಟೊತ್ತಲ್ಲ ಕಿಲಿ ಹೇಳ್ಕೊಂಡ್ ಬಂದಿದ್ಯಾ? ಜಾನಿ, ಈ ಬೆಳದಿಂಗಳ ರಾತ್ರಿ ನಿಂತ್ಕೊಂಡು ಮಾತಾಡ್ತಿದ್ರೆ ಎಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ ಅಲ್ವಾ? ಜಾನಿ, ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡಿದ್ದಾರೆ? ಯಾರೋ ಗೊತ್ತಿ. ಅದು ಅನ್ಯ ನಂಬರ್ ಅಮ್ಮ. ಕೆಲ್ಸ ಇಲ್ದಿರೋರೆ ಫೋನ್ ಮಾಡಿರ್ತಾರೆ. ಮಾತಾಡಿಲ್ಲ ಬಿಸಾಡಿ. ಬೇಡ, ಮಾತಾಡ್ತೀನಿ. ಹಲೋ ಹಲೋ, ನಾವು 4ನೇ ಕ್ರಾಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ರೀ, ಇಷ್ಟೊತ್ತಲ್ಲಿ ನಿಮ್ಮ ಅಡ್ರೆಸ್ ಎಲ್ಲ ಬೇಕಾಗಿಲ್ಲ. ಫೋನ್ ಮಾಡಿದ ವಿಷಯ ಏನು ಅಂತ ಹೇಳಿ. ನಿಮಗೆ ಪ್ರೇಮ್ ಅಂತ ಫ್ರೆಂಡ್ ಇದ್ದಾನಲ್ವಾ? ಇದಾನೆ, ಅದಕ್ಕೇನೀಗ? ಅವನು ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಕುಡ್ಕೊಂಡು ಗಾಡೀಲಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಆಕ್ಸಿಡೆಂಟ್ ಆಗಿದ್ಯಾ? ಹೌದು, ಅವನ ತಲೆಗೆ ತುಂಬ ಪೆಟ್ಟು ಬಿದ್ದಿದೆ. ಏನು ಮಾತಾಡ್ತಾ ಇಲ್ಲ. ಆದರೆ ಈಗ ನಿಮ್ಮ ಹೆಸರಲ್ಲಿ ಕಣ್ಣು ಮುಚ್ಕೊಂಬಿಟ್ಟ. ಅರ್ಥ ಆಯ್ತಾ? ನನ್ನ ಜೀವದ ಗೆಳೆಯ ಹೋಗ್ಬಿಟ್ಟ. ಹೋಗಿಲ್ಲ, ಹೋಗೋ ದಾರಿ ಕಾಯ್ತಾ ಇದ್ದಾನೆ. ಆದರೆ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದ್ಸರಿ ನಿನ್ನ ಮುಖ ನೋಡ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದ್ದಾನೆ. ಬಂದು ನೋಡ್ಕೊಂಡು ಹೋಗ್ಬಿಡೋ ಒಂದ್ಸರಿ. ಅರ್ಥ ಆಯ್ತಾ? ಈಗಲೇ ಬರ್ತೀನಿ ಸರ್. ಏನಾಯ್ತು ಜಾನಿ? ಮಧು, ಪ್ರೇಮ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತ ನಾನು ಈಗಲೇ ಹೋಗ್ಬೇಕು. ಹೌದಾ? ಹೋಗಿ ಹೋಗಿ ಅಂದ್ಬಿಟ್ರೆ ಆಟೋ ಚಾರ್ಜ್ ಯಾರು ಕೊಡ್ತಾರೆ? ಜಾನಿ, ನಿಮ್ ಫ್ರೆಂಡು ಕಷ್ಟದಲ್ಲಿರುವಾಗ ಹೋಗಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಿರಲ್ಲ, ನಿಮಗೇನು ಅನ್ಸಲ್ವಾ? ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಗೊತ್ತಾಗಿನೂ ಈ ರೀತಿ ಮಾತಾಡ್ತಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ? ಏನು ಅನ್ಸ್ತಿದ್ದಕ್ಕೆ ಕೇಳಿದ್ದು. ಮಧು, ಮಧು, ನನ್ನ ಮಾತು ಕೇಳು. ಇಷ್ಟೊತ್ತಲ್ಲಿ ಹಾಸ್ಪಿಟಲ್ ತನಕ ಹೇಗಪ್ಪ ನಡ್ಕೊಂಡು ಹೋಗೋದು? ಓ, ಇವು ನನ್ನ ಮಗ ಯಾಕಪ್ಪ ಈಗಲೇ ಆಕ್ಸಿಡೆಂಟ್ ಮಾಡ್ಕೊಂಡ? ತೊಂದರೆ ಇಲ್ಲ, ಅಣ್ಣಯ್ಯಪ್ಪನವ್ರನ್ನ ಹಾಕಿರೋ ಬಿಸ್ಕೆಟ್ನ ಚೆಂದಾಗಿ ತಿಂತವ್ರೆ. ಈಗಲೂ ಅಷ್ಟೇ, ನಾ ತೋಡ್ರ ಅಳ್ದೊಳಕ ಅವರೇ ಮನೆ ಕಂಡು ಅವರೇ ಮಣ್ಣು ಎಳ್ಕೋಬೇಕು. ಓ ಅಣ್ಣಯ್ಯಪ್ಪನವ್ರೆ, ದಯ ಅಲ್ಲ ಗೌಡ. ನೀವು ಹಾಕ್ಲಿಸಿದ ಸೌಂಡ್ ನೋಡಿ ದೆವ್ವ ಅನ್ಕೊಂಬಿಟ್ಟೆ. ಅಣ್ಣಯ್ಯಪ್ಪನವ್ರೆ, ದಿಟ ಹೇಳ್ಬೇಕು ಅಂದ್ರೆ ಈಗ ದೈಗಳು ಬರ ಓದ್ತೀಯೇ. ಗೌಡ್ರಿ, ನಾನು ನಿಮ್ಮನ್ನ ಕೇಳಿದ್ನೇನ್ರಿ? ಯಾಕೆ ಹೇಳ್ದೆ ಇರೋ ವಿಷಯನೆಲ್ಲ ಹೇಳಿ ಎದುರಿಸ್ತೀರಾ? ಅಯ್ಯೋ ಶಿವನೇ, ನಾ ಯಾಕೆ ಇಲ್ದೇ ಇರೋದೇ ಒಳ್ಳಿ? ದಿಟ್ಟವಾಗ್ಲೂ ಇದು ದಯ್ಯ ಬರ ಓದ್ತೀಯೇ. ಇನ್ನು ಯಾಕೆ ಇಲ್ಲೇ ಇದರಿ? ಒಳಕ್ಕೆ ಹೋಗಿ ಮನೆ ಕಳೆ ಹೋಗಿ. ರೀ ಗೌಡ್ರೆ, ಈಗ ಮಲ್ಗಕ್ ಆಗಲ್ಲ ರೀ, ಅರ್ಜೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಯಾಕಣ್ಣಯ್ಯಪ್ಪನವ್ರು, ಏನಾಯ್ತು? ಅದು ನನ್ನ ಫ್ರೆಂಡ್ ಪ್ರೇಮ್ಗೆ ಆಕ್ಸಿಡೆಂಟ್ ಆಗಿ ICU ಇಲ್ಲಿದಾನಂತೆ. ಅದಕ್ಕೆ ನಾನು ಈಗಲೇ ಬರಬೇಕು ಅಂತ ಹಾಸ್ಪಿಟಲಿಂದ ಫೋನ್ ಬಂದಿತ್ತು. ಗೊಬ್ಳಿ ಕೊಂಟಗ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದ. ಅಯ್ಯೋ ಶಿವನೇ, ಅಂತ ಫ್ರೆಂಡ್ನ ಕಳ್ಕೊಂಬಿಟ್ರಿ ಇನ್ಯಾರು ಸಿಕ್ಕಿರೋ? ಬಿರ್ನು ಹೋಗಿ. ಹೋಗ್ಬೇಕು ಅಂತಾನೆ ನಿಂತಿದ್ದೀನಿ ಗೌಡ್ರೆ, ಆದ್ರೆ ಇಷ್ಟೊತ್ತಲ್ಲಿ ಆಟೋ ಎಲ್ಲಿ ಸಿಗುತ್ತೆ ಹೇಳಿ? ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಗೌಡ್ರೆ. ಓ ಅಣ್ಣಯ್ಯಪ್ಪನವ್ರಿ, ಗೊಬ್ಳಿ ಕೊಂಟು ಹೋಗೋ ಟೈಮಲ್ಲಿ ನೀವು ಹಿಂದೂ ಮುಂದೆ ನೋಡ್ತಾ ನಿಂತಿರಲ್ಲ, ನೀವು ಫ್ರೆಂಡ ಯಾರ್ದಾರು ಗಾಡಿ ಇಸ್ಕೊಂಡು ಹೋಗೋದಪ್ಪ. ಥೂ, ಈ ರಾತ್ರಿ ಹೊತ್ನಾಗ ಹಕ್ಕಿಗಳು ಗಾಡಿ ಮೇಲೆಲ್ಲ ಗಲೀಜು ಮಾಡ್ಬಿಡ್ತಾವಪ್ಪ. ಗೌಡ್ರೆ, ಬೇರೆ ಯಾರನ್ನೋ ಯಾಕೆ ಕೇಳಬೇಕು? ಈ ಕಾರ್ ಇದೆಲ್ಲ ಕೊಟ್ಬಿಡಿ, ಹೋಗಿ ಬಂದ್ಬಿಡ್ತೀನಿ. ಬಿತ್ತು ಕುರಿ ಹಳ್ಳಕ್ಕೆ ಏನಂದ್ರೆ? ಅಣ್ಣಯ್ಯಪ್ಪನವ್ರು, ನೀವೇನ ನಿಮ್ಮ ಲೆವೆಲ್ ಏನ? ನಿಮ್ಮಂತವ್ರು ಡಬ್ಬಕ್ಕೆ 4 ಚಕ್ರ ಜೋಡಿಸಿರೋ ಕಾರ್ ಹೋದಾರ್ಯ. ಗೌಡ್ರೆ, ಬೆಳಿಗ್ಗೆ ಏನೋ ಕೆಟ್ಟಗಳಿಗೆ ಮಾತಾಡ್ಬಿಟ್ಟೆ, ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ರೆ ಹೇಗೆ? ಪ್ಲೀಸ್, ನೀವಲ್ಲದೆ ನನ್ಗೆ ಯಾರು ಸಹಾಯ ಮಾಡ್ತಾರೆ? ಅಣ್ಣಯ್ಯಪ್ಪನವ್ರಿ, ಆಸ್ಪತ್ರೆಗೆ ಬೇರೆ ಒಯ್ತಾ ಇದಾರಿ. ಇಂಥ ಟೈಮ್ಲಿ ಹಳೇದನ್ನೆಲ್ಲ ಕೆದಕ್ಬಾರ್ದು. ನಾವು ನೀವು ಎದುರಟ್ಟವ್ರು, ನಾ ಎಲ್ಲನೂ ಮರ್ತು ಬಿಡ್ತೀನಿ. ಆದ್ರೆ ಬಜರಂಗಿ ಇನ್ಸ್ಪೆಕ್ಟ್ರು ನನ್ನನ್ನು ನಂಬಿ ಕಾರ್ ಕೊಟ್ಟಾರೆ, ನಾನು ನಿಮ್ಮನ್ನ ನಂಬಿ ಹೆಂಗ್ ಕಾರ್ ಕೊಡ್ಲಿ? ಗೌಡ್ರೆ, ಬೆಳಿಗ್ಗೆ ಬಜರಂಗಿ ಇನ್ಸ್ಪೆಕ್ಟರ್ ಬರೋಷ್ಟರಲ್ಲೇ ಐರಾವತ ತಂದು ನಿಲ್ಲಿಸ್ಬಿಡ್ತೀನಿ. ತಗೊಳಪ್ಪ, ಡಬ್ಬ ಕಾರು ನಿಮ್ಗೆ ಐರಾವತ ಆಗ್ಬಿಡ್ತಾ. ಗೌಡ್ರೆ, ನಾನು ಇರೋ ಪರಿಸ್ಥಿತಿಲಿ ಗುಜ್ರಿ ಸೈಕಲ್ ಸಿಕ್ಕರು ಅದೇ ನನ್ಗೆ ಐರಾವತ. ಪ್ಲೀಸ್, ಇಲ್ಲ ಅನ್ಬಿಡಿ, ಕೀ ಕೊಟ್ಬಿಡಿ. ಆಯ್ತು ಅಣ್ಣಯ್ಯಪ್ಪನವ್ರಿ, ನಾನು ನಿಮ್ಗೆ ಕೀ ಕೊಡ್ತೀನಿ. ಆದ್ರೆ ನಾನು ನಿಮಗೆ ಕೀ ಕೊಟ್ಟಿರೋ ವಿಷಯನ ಬಜರಂಗಿ ಇನ್ಸ್ಪೆಕ್ಟರ್ಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಆಯ್ತು ಗೌಡ್ರೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ. ಪ್ಲೀಸ್, ಕೀ ಕೊಡಿ. ತೊಂದರೆ ಇಲ್ಲ, ಕೀ ಕೊಡ್ತೀನಿ. ಒತ್ತಾರೆ ನನಗೆ ಡಬ್ಬ ಫೇಲು ಅಂದ್ರಲ್ಲ, ಅದಕ್ಕೆ ಕ್ಷಮೆ ಕೇಳಿ ಹಂಗೆ ಗೌಡನ್ಗೊಂದು ಜೈಕಾರ ಹಾಕಿ. ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕಾದ್ರೆ ಏನೋ ಅಂದಂಗಾಯ್ತು. ಆಪತ್ ಬಾಂಧವ ಬಡವರು ಬಂದು ಶ್ರೀ 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 ಶ್ರೀರಾಮಚಂದ್ರ ಗೌಡ್ರಿಗೆ ಜೈ. ಗೌಡ ಖುಷಿ ಆಗ್ಬಿಟ್ಟ.
ಇದೇ ಮರ್ಯಾದೆ ಸದಾ ಇರಲಿ. ಯಾವಾಗ್ಲೂ ಹೀಗೆ ಇರುತ್ತೆ ಗೌಡ್ರೆ, ಪ್ಲೀಸ್ ಕೀ ಕೊಡಿ. ಅಣ್ಣಪ್ಪನವ್ರೆ, ನಿಮ್ಗೊಂದು ವಿಷಯ ಗೊತ್ತಾ? ಈ ಕಾರ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕೀನೇ ಬೇಕಾಗಿಲ್ಲ. ನಗರದಲ್ಲಿ ಇತ್ತೀಚೆಗೆ ಕಳ್ಳತನದ ಹಾವಳಿ ಹೆಚ್ಚಾಗಿ ಜವಳಿ ಅಂಗಡಿಯಿಂದ ಹಿಡಿದು ಗುಜರಿ ಅಂಗಡಿವರೆಗೂ ಎಲ್ಲ ಕಡೆ ಕಳ್ಳತನವಾಗುತ್ತಿರುವುದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕೆಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಶಂಕರೇಶ್ವರ, ಎಲ್ಲಿ ಯಾರು ಯಾವಾಗ ಏನು ಕದ್ಕೊಂಡು ಹೋಯ್ತಾರೆ ಅಂತಲೇ ಗೊತ್ತಾಗಲ್ಲಪ್ಪ. ನನ್ನ ಅಂಗಡಿಗೆ ಇವತ್ತೇ 7 ಬೀಗ ಹಾಕ್ತೀನಿ. ಗೌಡ್ರೆ ಕರೆಕ್ಟಾಗಿ ಹೇಳಿದ್ರಿ. ಆ 2 ಬೀಗ ನಾನೇ ತಂದು ಕೊಡ್ತೀನಿ. ಈಗಲೇ ಹೋಗಿ ಅಂಗಡಿಗೆ ಹಾಕ್ಬಿಟ್ಟು ಬಂದ್ಬಿಡಿ. ಅಣ್ಣಪ್ಪನವ್ರೆ, ನೀವ್ ಯಾವಾಗ ಬಂದ್ರಿ? ಕಾರ್ ಸದ್ಯ ಆಗ್ಲಿಲ್ಲ. ಕಾರಲ್ಲಿ ಬಂದಿದ್ರೆ ತಾನೇ ಸೊದ್ದಾಗೋದಕ್ಕೆ. ಅಣ್ಣಪ್ಪನವ್ರೆ, ನಾನು ಕೇಳ್ತಾ ಇರೋದು ನನ್ನ ಕಾರ್ ಎಲ್ಲಿ ಅಂತ. ಗೌಡ್ರೆ ಒಂದು ಕಠೋರವಾದ ವಿಷಯ ಹೇಳ್ತೀನಿ, ಹೃದಯ ಗಟ್ಟಿ ಮಾಡ್ಕೊಳ್ಳಿ. ಅಣ್ಣಪ್ಪನವ್ರೆ, ನೀವ್ ಹೇಳೋದು ಬೇಡ, ನಾನು ಕೇಳೋದು ಬೇಡ. ಭದ್ರಂಗಿ ಇನ್ಸ್ಪೆಕ್ಟರ್ ಬರೋ ಟೈಮ್ ಆಯ್ತು, ಕಾರ್ ತಂದು ನಿಲ್ಸಿ. ಕಾರ್ ಕಳ್ತನ ಆಗ್ಬಿಟ್ಟಿದ್ದಾರೆ. ಅಣ್ಣಪ್ಪನವ್ರೆ, ಕಾರ್ ಕಳ್ತನ ಆಗದಂತ ಈ ಪಟ್ಟಿ ಕೂಲಾಗಿ ಹೇಳ್ತಾ ಇದ್ದಾರೆ. ಇನ್ನೇನ್ ನಿಮ್ ತರ ಬಾಯ್ ಪಡ್ಕೊಂಡು ಹೇಳ್ಬೇಕಾಗಿತ್ತಾ? ಯಾವನೊಬ್ಬ ಬೇಕುಪ್ಪ ಫೋನ್ ಮಾಡಿ ಪ್ರೇಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹಾಸ್ಪಿಟಲ್ ತನಕ ಕರೆಸ್ಕೊಂಡು ಫೋನ್ ಮಾಡ್ಬಿಟ್ಟಾರಿ. ಹಾಸ್ಪಿಟಲ್ ಇಂದ ಹೊರಗೆ ಬಂದಾಗ್ಲೇ ಗೊತ್ತಾಗಿದ್ದು ನನ್ ಕಾರ್ ಕಳ್ತನ ಆಗಿದೆ ಅಂತ. ಓ ಅಣ್ಣಪ್ಪನವ್ರೆ, ನಿಮ್ಮ ಕಥಾ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಮರ್ಯಾದೆಯಾಗಿ ನಾನು ನಿಮಗೆ ಕೊಟ್ಟ ಕಾರ್ನ ತಂದು ನಿಲ್ಸ್ಬಿಡಿ. ಕಳೆದೋಗಿರೋ ಕಾರ್ನ ಎಲ್ಲಿಂದ ತರ್ಲಿರಿ? ಓಹೋ, ಏನ್ ಗೌಡ್ರೆ ಬೆಳಗ್ಗೆ ಬೆಳಗ್ಗೆ ಜಾನಿ ಅವ್ರ ಹತ್ರ ಎಂತದ್ದು ಜಟಾಪಟಿ ಮಾಡ್ತಿದ್ರಿ? ಎಂತ ಸಮಾಚಾರ? ಭದ್ರಂಗಿ ಇನ್ಸ್ಪೆಕ್ಟ್ರೆ, ಸರಿಯಾದ ಟೈಮ್ಗೆ ಬಂದ್ರಿಕ ಬನ್ನಿ. ರಾತ್ರಿ ಅಣ್ಣಪ್ಪನವ್ರ ಫ್ರೆಂಡು ಗೊಬ್ಳಿ ಕೊಟ್ಟು ಪ್ರೇಮ್ ಅವನಲ್ಲ, ಅವ್ನಿಗೆ ಆಕ್ಸಿಡೆಂಟ್ ಆಗೋದೆ ನೋಡ್ಕೊಂಬತ್ತೀನಿ ಅಂದ್ಬಿಟ್ಟು ಅಣ್ಣಪ್ಪನವ್ರು ಕಾರ್ ತಗೊಂಡೋದ್ರು. ಈಗ ಬರಿಗೈಲು ಬಂದು ಕಾರ್ ಕಳ್ತನ ಆಗದ ಅಂತ ಹೇಳ್ತಾರೆ. ವಾಯ್ ಜಾನಿ ಅವ್ರೆ, ಗೌಡ್ರು ಹೇಳ್ತಿಪ್ಪದ್ ನಿಜವಾ? ನಿಮ್ ಮನೆಗೂ ನಿಜ ಇನ್ಸ್ಪೆಕ್ಟ್ರೆ. ವಾಯ್ ಗೌಡ್ರೆ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಕಾರ್ ಕೊಟ್ಟದ್ದು ನಿಮಗೆ, ನೀವೇ ನನಗೆ ಅದನ್ನು ವಾಪಸ್ ಕೊಡಿ. ಕರೆಕ್ಟ್ ಹೇಳಿದ್ರಿ ಇನ್ಸ್ಪೆಕ್ಟರ್. ಇವ್ರ ಹತ್ರನೇ ಕಾರಿಸ್ಕೊಳ್ಳಿ, ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ತಡ್ಕಣಿ. ನನ್ನ ಕಾರ್ ವಾಪಸ್ ಸಿಕ್ಕುವರೆಗೂ ನೀವು ಎಲ್ಲಿಗೂ ಹಾಪಂಗಿಲ್ಲ. ಇನ್ಸ್ಪೆಕ್ಟ್ರೆ, ನೀವು ನನಗೆ ಕಾರ್ ಕೊಟ್ರೆ ದಿಟ್ಟ, ಆದ್ರೆ ಎದುರ ಪದ್ರ ಹಟ್ಟಿಯವರು ಕಷ್ಟ ಅಂತ ಬಂದಾಗ ಸಹಾಯ ಮಾಡೋದ್ ತಪ್ಪ? ನೀವು ಹೇಳಿ. ನೀವು ಮಾಡಿದ ತಪ್ಪಂದಳಿ ನಾನು ಹೇಳ್ತಿಲ್ಲ ಮರ್ರೆ, ಆರ ನನ್ನ ಕಾರ್ ಕಳ್ತನ ಅಪ್ಪಕ್ಕೆ ಹೊಣೆ ಯಾರ? ಒಂದ್ ಕೆಲಸ ಮಾಡ್ತೀನಿ ಇನ್ಸ್ಪೆಕ್ಟ್ರೆ, ನಾನು ಅಣ್ಣಪ್ಪನವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ನೀವು ಸ್ಟೇಷನ್ ಕರ್ಕೊಂಡೋಗಿ ದೊಡ್ಡ ತುದಿಗ ಕಾರ್ ಪುಡಿಸೋರ್ ಕಳಿ ಬಾಯ್ ಬಿಡ್ತಾರೆ. ಅಕ್ಕ, ನನಗೂ ಇವ್ರ ಮೇಲೆ ಡೌಟ್ ಇತ್ತು. ಎಂತಕ್ಕೂ ನೀವು ಒಂದು ಕಂಪ್ಲೇಂಟ್ ಕೊಟ್ಟಿರಿ, ಉಳದ್ ನಾನು ಕಣ್ಕಂತೆ. ಇನ್ಸ್ಪೆಕ್ಟ್ರೆ, ನೀವು ಮಾತಾಡ್ತಿರೋದು ನೋಡಿದ್ರೆ ನಾನೇ ಕಳ್ಳ ಅನ್ನೋ ತರ ಇದೆ. ನೀವು ಕಳ್ಳ ಅಂದಳಿ ನಾನು ಹೇಳಲಿಲ್ಲ ಮರ್ರೆ, ನೀವು ಕಳ್ಳ ಆಗಿರಬಹುದು ಅಂದಳಿ ಗೆಸ್ ಮಾಡ್ತಿದ್ದೆ. ನಾನೇ ಕಳ್ಳ ಅಂತ ಅದ್ ಹೇಗ್ರಿ ಗೆಸ್ ಮಾಡ್ತೀರಾ ನೀವು? ನಿನ್ನೆ ನಿಮಗೂ ಗೌಡ್ರಿಗೂ ಜಗಳ ಇಲ್ಲಿಲ್ಲ, ಅಷ್ಟೊತ್ತಿಗೆ ನಾನು ಅವ್ರನ್ನ ವಹಿಸ್ಕೊಂಡು ಮಾತಾಡ್ದೆ ಅಂದಳಿ ನೀವು ನನ್ನ ಕಾರನ್ನ ಡಬ್ಬ ಅಂದಳಿ ಹೇಳ್ರಿ. ಅಷ್ಟೊತ್ತಿಗೆ ನಾವಿಬ್ರು ಸೇರ್ಕೊಂಡು ನಿಮ್ಗೆ ಸಮ ಉಗಿತ್ತು. ಆ ಸೇಡನ್ನ ತೀರ್ಸ್ಕೊಂಡ್ಕಂದಳಿ ನೀವೇ ಕಾರನ್ನ ಎಲ್ಲೋ ತಕೊಂಡೋಗಿ ಹುಗ್ಸಿ ಬೆಚ್ಚಿ ಈಗ ಕಳೆದೋಯ್ತಂದಳಿ ನಾಟಕ ಮಾಡ್ತಿದ್ರಿ. ಎಂತ ಗೆಸ್ ಮಾಡ್ಬಿಡಿ ಇನ್ಸ್ಪೆಕ್ಟ್ರೆ, 100ಕ್ಕೆ 100 ಭಾಗ ಹಿಂಗೆ ಆಗಿರ್ತದೆ. ನೋಡ್ರೆ, ನೀವು ನನ್ನ ಮಾತು ನಂಬಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಅಣ್ಣಪ್ಪನವ್ರೆ. ನಾನು ನಿಮಗೆ ಕಾರ್ ಕೊಟ್ಟಿನಿ, ಸಂದ ಒಳಗೆ ಕಾರ್ ತಂದು ನಿಲ್ಸ್ಬಿಡಿ. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನೀವು ಕಳ್ತನ ಮಾಡಿದ್ದಾರೆ ಅಂತ ಇವ್ರಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾನು ಸ್ಟೇಷನ್ಗೆ ಎತ್ತಾಯ್ಕೊಂಡು ಹೋಗಿ ಮುಖದ ಮೇಲೆ ಹಲ್ಸಿ ನನ್ನ ಕಡೆ ಬರ್ಸ್ತೆ ಅನ್ಸಿಬಿಡ್ತೆ. ಧನ್ಬಾಯ್, ಯಾಕೆ ಡಲ್ಲ ಕೂತಿದ್ದೀರಾ? ಟೀ ಕುಡಿಯೋ ಕಾಸಿಲ್ವಾ? ಡೋಂಟ್ ವರಿ, ಟೀ ಜೊತೆ ಬನ್ನು ನಾನೇ ಕೊಡಿಸ್ತೀನಿ. ನನಗೆ ಟೀ ಕೊಡಿಸಿವಂತೆ, ಮೊದಲು ಆ ಟೀ ಅಂಗಡಿ ಒಂದು ಸಾಲ ತೀರಿಸು. ಅವನು ಅಡ್ಜಸ್ಟ್ ಮಾಡ್ಕೋತಾನೆ. ಈಗ ನೀವು ಟೀ ಕುಡಿತೀರೋ ಇಲ್ವೋ? ಲೈ, ನಾನು ಮೊದಲೇ ಟೆನ್ಷನ್ಲಿದ್ದೀನಿ, ಇನ್ನೂ ಟೆನ್ಷನ್ ಕೊಡ್ಬೇಡ, ಸುಮ್ಮನೆ ಜಾಗ ಖಾಲಿ ಮಾಡು. ಆಯ್ತು, ನಾನು ಸೈಲೆಂಟ್ ಆಗಿರ್ತೀನಿ. ಈಗ ನೀವು ಯಾಕೆ ಡಲ್ ಆಗಿದ್ದೀರಾ? ಏನು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ. ಏನು ಅಂತ ಹೇಳೋ? ನಿನ್ನೆ ಯಾವನು ಫೋನ್ ಮಾಡಿ ಪ್ರೇಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂದ. ಹೊರಟೋಗ್ಬಿಡ್ನಾ? ಅಯ್ಯೋ, ಈಗ ತಾನೇ ಹೊಟ್ಟೆ ತುಂಬ ಅನ್ನ ಸಾಂಬಾರು ತಿನ್ಬಿಟ್ನೆ. ಹೇಳೋ ತನಕ ಕೇಳು, ಇಲ್ಲ ಯಾವುದಾದ್ರೂ ಹಾಳು ಬಾವಿಗೆ ಬಿದ್ದು ಸಾಯಿ. ಆಯ್ತು, ಹೇಳಿ. ಅದಕ್ಕೆ ಗೌಡ್ರ ಹತ್ರ ಇದ್ದ ಬಜರಂಗಿ ಇನ್ಸ್ಪೆಕ್ಟರ್ ಕಾರ್ನ ತಗೊಂಡು ಹೋದ್ನಾ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಕಣೋ ನಾನು ಬಕ್ರ ಆಗಿದ್ದೀನಿ ಅಂತ. ಬಕ್ರ ಆದವ್ರನ್ನ ಎಷ್ಟಲ್ಲ ಅಂತ ಬಕ್ರ ಮಾಡ್ತಾರಪ್ಪ. ಧನಿಬಾಯ್, ನಿಮ್ಮನ್ನ ಯಾರು ಬಕ್ರ ಮಾಡಕ್ಕಾಗುತ್ತೆ ಅಂತ ಹೇಳಕ್ ಬಂದೆ, ಅಷ್ಟ್ರಲ್ಲಿ ಹೊಡೆದ್ಬಿಟ್ರಿ. ಟೆನ್ಷನ್ ತಗೋಬಿಡಿ, ಬಕ್ರ ಮಾಡಿದವ್ರು ಸಿಗ್ತಾರೆ. ಬಕ್ರ ಮಾಡಿದವ್ನು ಸಿಗ್ತಾನೆ, ಆದ್ರೆ ಕಳ್ದೋಗಿರೋ ಕಾರ್ ಸಿಗ್ಬೇಕಲ್ಲ. ಕಾರ್ ತಂದು ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಿದ್ದಾರೆ ಗೌಡ್ರು. ಏನು, ಕಾರ್ ಕಳ್ದೋಯ್ತಾ? ಇಲ್ಲ, ನಮ್ಮ ಮನೆ ಮುಂದೆ ಒಂದು ದೊಡ್ಡ ಫ್ಲೈಟ್ ತಂದು ನಿಲ್ಸಿದ್ರು, ರಾತ್ರಿ ಕಳೆದೋಗಿದೆ. ಹೋಗ್ಲಿ ಬಿಡಿ, ಅದು ನಿಮ್ದಲ್ಲ.
ಲೇ 2 ಟೀ ಹಾಕ. ಟೀ ಇಲ್ಲ ವಿಷಯದ ಕೊಡ್ಲಾ? ಬೇಡ, ನಟ್ಟು ನರೇಶ ಬರ್ತಾನೆ, ಅವನಿಗೆ ಕೊಡು. ವಾರೆ ವಾ ರಾಜು, ಹೊಸ ಕಾರು. ಅಲ್ಲ, ಹಳೆ ಕಾರು, ಹಳೆ ಗ್ಲಾಸು, ಹೊಸ ಸ್ಟೈಲು, ಅದ್ಭುತ. ಸೂರಿ ಹೇಗಿದೆ ಕಾರು? ತುಂಬಾ ಚೆನ್ನಾಗಿದೆ ಕಣ. ನೀನ್ ಓಡಿಸ್ಕೊಂಡ್ ಬರ್ತಾ ಇರೋದ್ ನೋಡಿದ್ರೆ ಆನೆ ಮೇಲೆ ಬಡ ಮಾವತ ಕೂತ್ಕೊಂಡ್ ಬಂದಂಗಿದೆ. ಕಾರ್ ಎಲ್ಲೋ ಹೋಯ್ತಪ್ಪ. ಕಾರ್ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಾನು ಬದುಕಿದ್ದು ಸತ್ತ ಹಾಗೆ. ಇದೇ ಕಾರ್ ಅಲ್ವಾ? ಲೇ ಸೂರಿ, ಈ ಕಾರ್ ಇಲ್ಲಿಗೆ ಹೇಗೋ ಬಂತು? ರಾಜು ಓಡಿಸ್ಕೊಂಡ್ ಬಂದ. ಲೇ ರಾಜು, ಈ ಕಾರ್ ನಿನ್ಗೆಲ್ಲ ಸಿಕ್ತು? ಎಲ್ಲಾದ್ರೂ ಸಿಕ್ಲಿ ನಿಮ್ಗೇನು? ಸೂರಿ ನಾನು ಬರ್ತೀನಿ. ಈ ಕಾರ್ ಎಲ್ಲಿ ಸಿಕ್ತು ಅಂತ ಹೇಳ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಬಾಯ್ ಗೌಡ್ರೆ, ನಿಮ್ ಮಂಡಿ ಅಂದ್ರೆ ಮಂಡಿ, ಸೌಕೂರ್ ಮೇಳ ಚಂಡಿ. ಜಾಪ್ ಮಾಡ್ತಿದ್ ಜಾನಿಯವರಿಗೆ ಸರಿ ಮಾಡಿ ಬುದ್ಧಿ ಕಲ್ಸ್ರಿ ಮರ್ರೆ. ಮತ್ತ ನಮಗೆ ಅಪ್ಪಿಡೋದಕ್ಕೆ ಬಂದ್ರೆ ನಾವು ಸುಮ್ಮನೆ ಬಿಡ್ತೀವಾ? ಬಿಟ್ರೆ ಅಣ್ಣಪ್ಪನವ್ರಿಗೆ ಕಾರ್ ಸಿಗಲ್ಲ, ಅವ್ರು ನೆಮ್ಮದಿಯಾಗಿರಲ್ಲ. ಅದು ನಿಮ್ಮ ಭ್ರಮೆ ಗೌಡ್ರೆ. ನಿಮ್ಮನ್ನ ಇಂಥವ್ರು ಅಂತ ಅನ್ಕೊಂಡಿರ್ಲಿಲ್ಲ ರೀ. ನೀವಿಬ್ರು ಕಾರ್ನ ಕಳ್ತನ ಮಾಡಿಸಿ ಆ ಕಳ್ತನದ ಅಪವಾದನ ನನ್ ಮೇಲೆ ಹೊರಿಸ್ತಿರಲ್ಲ, ನಾಚಿಕೆ ಆಗಲ್ವಾ? ಆಗಂಗಿದ್ರೆ ಹಿಂಗೆ ಯಾಕೆ ಮಾಡ್ತಿದ್ರು? ಈ ಗೌಡ್ರೆ ಕಿರ್ಚಬೇಡಿ, ಕಿರ್ಚಿ ನಿಮ್ಮ ಮರ್ಯಾದೆ ನೀವೇ ಹಾಳು ಮಾಡ್ಕೋಬೇಡಿ. ಎಲ್ಲ ಬಂಡವಾಳ ಬಯಲಾಗಿದೆ. ಎಂತ ಬಂಡವಾಳ ಬೈಲಾದ? ಈ ಉಮ್ಮತ್ತೂರ್ ಮಿಳ್ಳೆ ಕೈಲಿ ಕಾರ್ನ ಕಳ್ತನ ಮಾಡಿಸಿ ಆ ಕಳ್ತನದ ಅಪವಾದನ ನನ್ ಮೇಲೆ ಹೊರಿಸಿ ಮಜಾ ತಗೋತೀರಾ? ಅಯ್ಯೋ ಪಟ್ಟಿ ಖುಷ, ಎಲ್ಲೇನು ಬಾಯಿ ಬಿಟ್ಬಿಟ್ಯಾ? ನಾನು ಬಾಯ್ ಬಿಡ್ಲಿಲ್ಲ, ಪ್ರಾಣ ಬಾಯಿಗೆ ಬಂತು, ನಾನು ಸತ್ಯ ಹೇಳ್ಬಿಟ್ಟೆ. ಇನ್ಸ್ಪೆಕ್ಟ್ರೆ, ಕಾನೂನು ರಕ್ಷಣೆ ಮಾಡ್ಬೇಕಾದ್ ನೀವೇ ಇಂಥ ಕೆಲಸ ಮಾಡಿದ್ರಲ್ಲ, ನಾಚಿಕೆ ಆಗಲ್ವೇನ್ರಿ? ಆದದ್ದಾಯ್ತು ಬರ್ರಿ, ಅದನ್ನ ಮರ್ತು ಬಿಡಿಯಲ್ಲ. ನಾನು ಇದನ್ನ ಮರೆಯಲ್ಲ. ಈ ವಿಷಯನ ಕಮಿಷನರ್ ವರ್ಗೂ ತಗೊಂಡು ಹೋಗಿ ನಿಮ್ಮಿಬ್ರು ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ.